ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಶೇಷ ಅಂದರೆ, ಇವತ್ತು ಶನಿವಾರ, ನಮ್ಮ ಯಜಮಾನ್ರು ರಜಾ ಆದ್ರಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ನಮ್ಮ ಯಜಮಾನ್ರು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿ ನೀರು ಕಮ್ಮಿ ಇರೋದ್ರಿಂದ ವಜ್ರಕ್ಕೆ ಹೋಗ್ತಾ ಇದ್ದೀವಿ. ವಜ್ರ ಅಂದರೆ ತೀರ್ಥರಾಮೇಶ್ವರ ದೇವಸ್ಥಾನ ಅಂತ. ಸೊ ಇದು ತುಂಬ ಹಳೆ ದೇವಸ್ಥಾನ. ಸುಮಾರು 650 ವರ್ಷಗಳ ಹಿಂದಿನ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಸೊ ಬನ್ನಿ ನಮ್ಮ ಜೊತೆ ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗೋಣ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಹೊರಟಿದ್ದು ಮಧ್ಯಾಹ್ನ 1 ಗಂಟೆಗೆ. ನಮ್ಮ ಚಿಕ್ಕನಾಯಕನಹಳ್ಳಿಯಿಂದ ವಜ್ರಕ್ಕೆ ಅಂದರೆ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೆ ಸುಮಾರು 26ರಿಂದ 30 ಕಿಲೋಮೀಟರ್ ಆಗುತ್ತೆ. ಸೊ ಮಧ್ಯಾಹ್ನ ಆಗಿದ್ರೂ ಕೂಡ ಇಲ್ಲಿ ತುಂಬ ಮಂಜು ಬಿಸಿಲು ಬಂದು ಹೋಗೋದು ಮಾಡ್ತಾ ಇತ್ತು. ಬಟ್ ಬಿಸಿಲು ತುಂಬ ಏನು ಆರ್ಸಿರ್ಲಿಲ್ಲ, ಚುಮ್ಮು ಥರ ಇತ್ತು ಬಿಸಿಲು, ಚಳಿ ಆಗ್ತಾ ಇತ್ತು. ಬಟ್ ನೀವು ಈ ರೋಡ್ ನೋಡೋದಾದರೆ ಈ ರೋಡ್ ತುಂಬಾ ಚೆನ್ನಾಗಿದೆ, ನೈಸ್ ರೋಡ್ ಥರ ಇದೆ. ಮತ್ತು ಆ ಕಡೆ ಈ ಕಡೆ ತೋಟ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ವೆಹಿಕಲ್ಸ್ ಬರಲ್ಲ, ಟ್ರಾಫಿಕ್ ಇರಲ್ಲ, ಏನಿಲ್ಲ, ಹಿಂಸೆ ಅನ್ಸಲ್ಲ. ತುಂಬ ಎಂಜಾಯ್ ಮಾಡಿಕೊಂಡು ಗಾಡಿ ಓಡಿಸ್ಬೋದು. ಮತ್ತು ನಾವು ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ. ಇದನ್ನು ಯಾರಾದರೂ ಸಡನ್ನಾಗಿ ನೋಡಿದ್ರೆ ಚಿಕ್ಕಮಂಗ್ಳೂರು ಅಥವಾ ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಅಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ ಈ ಸ್ಥಳ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ತಿಪ್ಟೂರು ರೋಡು ಏನು ಲಾಗ್ ಮಾಡಿದ್ನೋ, ತಿಪ್ಟೂರು ರೋಡ್ಗಿಂತ ಇದನ್ನು ಹೋಲಿಸ್ಕೊಂಡ್ರೆ ತುಂಬಾ ಪೀಸ್ಫುಲ್ ಆಗಿರೋಂಥ ರೋಡ್ ಇದು. ಹೆಚ್ಚು ವೆಹಿಕಲ್ಗಳೆಲ್ಲ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತಿಪ್ಟೂರು ರೋಡ್ ಅಂದರೆ ಅದು ಹೈವೇ ರೋಡ್ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ಗಳು ಜಾಸ್ತಿ ಓಡಾಡ್ತವೆ. ನಾವಂತೂ ಹಾಡು ಹೇಳ್ಕೊಂಡು ಮತ್ತು ವಿಡಿಯೋ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದೋ ನಾವು. ಈಗ ಏನಂತಂದರೆ ನಮ್ಮ ಕಡೆ ಸೈಡೆಲ್ಲ ಈಗ ಅಡಿಕೆ ಲಾಸ್ಟ್ ಸೀಸನ್ನು. ಸೊ ಅಡಿಕೆ ಒಣಗಾಕೋದು, ಅಡಿಕೆ ಸುಲಿಯೋದು ಅಂತೆಲ್ಲ ಮಾಡ್ತಿರ್ತಾರೆ ಲೇಡೀಸ್ಗಳು. ಬಟ್ ಏನಂತಂದರೆ ಎಲ್ಲದರಲ್ಲೂ ಈಗ ಮಷಿನ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಹೆಂಗಸರಿಗೆ ಕೆಲಸಗಳು ಕಮ್ಮಿ ಆಗಿದೆ. ಆದರೂ ನಾವು ಕೈಯಲ್ಲಿ ಮಾಡಿದಷ್ಟು ಮಷಿನ್ಗಳಲ್ಲಿ ಬರಲ್ಲ. ಮತ್ತು ಅಡಿಕೆ ಬಿಸಿಲಿರೋದ್ರಿಂದ ಅಡಿಕೆ ನೀಟಾಗಿ ಒಣಗ್ತಾ ಇಲ್ಲ. ತುಂಬ ದಿನಗಳ ಕಾಲ ಒಣಗಿಸ್ಬೇಕಾಗಿ ಬರುತ್ತೆ. ನಿಮಗೆ ಅಡಿಕೆದು ಏನು ವಿಡಿಯೋ ಬೇಕಂದ್ರೆ ಅಡಿಕೆ ಸುಲಿಯೋದು ಹೇಗೆ ಮತ್ತು ಅದನ್ನು ಹೇಗೆ ಗ್ರೇಡಿಂಗ್ ಮಾಡ್ತಾರೆ ಅದೆಲ್ಲ ಬೇಕು ಅಂತಂದರೆ ಕಮೆಂಟ್ ಹಾಕಿ, ನಾನು ಆ ವಿಡಿಯೋನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಾವು ಹಳ್ಳಿಗಳು ಬಿಟ್ಟು ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇರೋ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡೋದಾದರೆ ತುಂಬ ಸೂಪರಾಗಿರೋ ಪ್ಲೇಸ್ ಇದು. ನೀವು ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಗುಡ್ಡ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಅಂತ ಇದೆ. ಅಂದರೆ ಇಲ್ಲಿ ರೋಡ್ ಸೈಡಲ್ಲಿ ಬೈಕ್ ನಿಲ್ಲಿಸಿ ನಾವು ಒಳಗಡೆ ಬೆಟ್ಟದ ಹತ್ರ ಹತ್ಕೊಂಡು ಹೋದರೆ ನಿಮಗೆ ಕಬ್ಬಿಣದ ಮೆಟ್ಲಿಂದ ಮಾಡಿರುವಂತಹ ಹೈಟ್ ಟವರ್ ಥರ ಕಟ್ಟಿದ್ದಾರೆ. ಅಲ್ಲಿ ನೀವು ನಿಂತ್ಕೊಂಡು ಫುಲ್ಲು ರೋಡು ಮತ್ತು ಇದು ಫುಲ್ಲು ವ್ಯೂ ನೋಡ್ಬೋದು. ಇಲ್ಲಿ ಕಾಡು ಪ್ರಾಣಿಗಳು ಕೂಡ ಇದೆ, ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ, ಎಚ್ಚರಿಕೆ ಅಂತ ಹೇಳಿ. ನಾವು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ರು, ಅದು ಫೋಟೋಸು ವಿಡಿಯೋಸ್ ಎಲ್ಲ ಮಿಸ್ ಆಗಿದೆ. ಇನ್ನೊಂದು ವ್ಲಾಗಲ್ಲಿ ಅದನ್ನು ನಾನು ಕವರ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ. ಮತ್ತು ಇನ್ನೇನಪ್ಪ ಇಲ್ಲಿ ವಿಶೇಷ ಅಂತಂದರೆ ತುಂಬ ಜನ ಔಟ್ಸೈಡಿಂದ ಇಲ್ಲಿ ಬಂದು ಫೋಟೋಶೂಟ್ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಈಗ ಹೋಗ್ಬೇಕಾದ ಕಡೆಯಿಂದಲ್ಲ, ಬರ್ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ನೋಡಿ, ಇದು ಎಲ್ಲ ಸುಟ್ಟೋಗಿದೆ. ನನ್ನ ಪ್ರಕಾರ ಏನು ಸುಟ್ಟೋಗಿದೆ ಅಂತಂದರೆ ಏನು ಹೆವಿ ಬಿಸಿಲು ಬಂತಲ್ಲ, ಇಲ್ಲಿ ಏನು ಕೆಲವು ಡ್ರೈವರ್ಗಳು ಓಡಾಡ್ತಿರ್ತಾರೋ ಡ್ರೈವರ್ಗಳು ಮತ್ತು ಲೋಕಲ್ ಪೀಪಲ್ಸು, ಅದೆಲ್ಲ ಗೊತ್ತಿಲ್ಲ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಏನಂತಂದರೆ ಸಿಗರೇಟ್ ಹಚ್ಕೊಂಡಾಗ, ಬೀಡಿ ಹಚ್ಕೊಂಡಾಗ, ನೀವು ಈ ಥರ ಓಪನ್ ಪ್ಲೇಸಲ್ಲಿ ಇದ್ದಾಗ ದಯವಿಟ್ಟು ಬೆಂಕಿ ಕಡ್ಡಿನ ಆರಿಸ್ಬಿಟ್ಟು ಎಸಿರಿ. ನೀವು ಈ ಥರ ಎಸಿದ್ರೆ ಒಂದಕ್ಕೊಂದು ಒಣಗಿರೋ ಹುಲ್ಲಾಗಿರೋದ್ರಿಂದ ಹತ್ಕೊಂಡು ಹೋಗಿ ಈ ಥರ ರೋಡ್ ಸೈಡಲ್ಲಿರೋ ಬೇಲಿಗಳೆಲ್ಲ ಸುಟ್ಟೋಗ್ತವೆ. ಸೊ ಆ ಬೇಲಿಗಳಲ್ಲಿ ಪಾಪ ಗೂಡು ಕಟ್ಕೊಂಡಿರೋ ಪುಟ್ಟ ಪ್ರಾಣಿ ಪಕ್ಷಿಗಳು ಕೂಡ ಅವ್ರ ಮನೆ ಕಳ್ಕೊಂಡು ಅವ್ರ ಮಕ್ಳನ್ನ ಕಳ್ಕೊಂಡೋ ಥರ ಇದಾಗುತ್ತೆ. ಮತ್ತು ಅದು ಜಾಸ್ತಿ ಆದರೆ, ಅಕಸ್ಮಾತ್ ಜಾಸ್ತಿ ಆಗಿ ಇಡೀ ಕಾಡೆ ಸುಟ್ಟೋಗೋಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿರೋ ಪ್ರಾಣಿಗಳೆಲ್ಲ ಮತ್ತೆ ನಮ್ಮನೆ ಕಡೆ ಅಂದರೆ ನಾಡಿಗೆ ಬರೋ ಚಾನ್ಸಸ್ ಇರುತ್ತೆ. ನಮ್ಮನೆ ಮತ್ತು
ಅವ್ರ ಮನೆ ಸುಟ್ಟಾಕಿದ್ರೆ ಅವ್ರು ಬಿಡ್ತಾರ. ಸೊ ಅಲ್ಲಿ ತಿನ್ನೋಕ್ಕೇನು ಇರಲ್ಲ, ಮತ್ತು ಇರೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅವ್ರು ಊರೊಳಗಡೆ ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮಾಡಬೇಡಿ ಅಂತ ಹೇಳೋ ರೈಟ್ಸ್ ಇಲ್ಲ ನಮಗೆ. ಡ್ರಿಂಕ್ಸ್ ಆ ಥರ ರೋಡ್ ಸೈಡಲ್ಲಿ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಡ್ರಿಂಕ್ಸ್ ಮಾಡೋದು ಅವೆಲ್ಲ ರೈಟ್ಸ್ ಇಲ್ಲ. ಬಟ್ ಜಾಗ್ರತೆಯಿಂದ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ದಯವಿಟ್ಟು ಜಾಗ್ರತೆಯಿಂದ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಬಟ್ ಅವ್ನಿಗೆ ಏನು ಅನ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಜನರು ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ಸ್, ಇವಾಗ ಈ ಥರ ಎಲ್ಲ ಪ್ಲೇಸ್ ಎಲ್ಲ ನೋಡೋಕೆ ಬಂದಿರೋ ಜನ ನೀರಿನ ಬಾಟಲ್ಲು, ಅವಾಗ ತಿಂಡಿ ಪೊಟ್ಟಣಗಳು ಇಲ್ಲ ಚಿಪ್ಸ್ ಪ್ಯಾಕೆಟ್ಗಳು ತಿಂದು ಅಲ್ಲೇ ಎಸ್ತೋಗಿರ್ತಾರೆ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಾರೆ. ಮತ್ತು ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಾರೆ. ಸೊ ಅವರಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ, ಈ ಕಾಡಿನ ಸಂಪತ್ತು ಏನಿದೆ, ಈ ಮರ ಗಿಡ ಎಲ್ಲ, ಇವುಗಳಿದ್ರೇ ನಮಗೆ ಮಳೆ ಬಂದರೆ ಬೆಳೆ ಬಂದರೆ ನಮಗೆ ಜೀವನ ಸಾಗಿಸಲು ಅನುಕೂಲವಾಗಿರುತ್ತೆ. ಇದು ನಮಗೆ ಪ್ರಕೃತಿಯಿಂದ ಬಂದಿರೋ ಈ ಥರದನ್ನೆಲ್ಲ ನಾವು ಹಾಳು ಮಾಡಿದ್ರೆ ನಮಗೆ ಮತ್ತೆ ಅದನ್ನು ಸಂಪಾದಿಸೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ನೀವು ಈ ಥರ ಹೊರಗಡೆ ಹೋದಾಗ, ಈ ಥರ ಮರ ಗಿಡ ಬೆಟ್ಟ ಗುಡ್ಡಗಳ ಕಡೆ ಹೋದಾಗ ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಹಾಗೆ ನಮ್ಮ ಪ್ರಕೃತಿ ಸೀಸನ್ನು ಮುಗಿತಾ ಬರ್ತಾ ಇದೆ. ಇಲ್ಲಿ ರೋಡ್ ಏನಂದ್ರೆ ಚೆನ್ನಾಗಿಲ್ಲ, ರೋಡ್ ಹೋಗ್ಬಿಟ್ಟಿದೆ, ಕಚ ಕಚ ಅನ್ನಿಸ್ತಾ ಇದೆ. ನಿಮ್ಗೆ ವಿಡಿಯೋ ಸ್ಟೆಬಿಲಿಟಿನೇ ಇಲ್ಲ, ನೋಡ್ತಾ ಇದ್ದೀರಲ್ವಾ. ಇಲ್ಲಿ ರೋಡು ನೀಟಾಗಿಲ್ಲ, ಏನು ಅಂತಾನೆ ಗೊತ್ತಿಲ್ಲ. ತುಂಬ ವರ್ಷಗಳಾಗಿರ್ಬೇಕು ಅನ್ಸುತ್ತೆ ಈ ರೋಡ್ ಮಾಡಿ, ಅದಕ್ಕೆ ಈ ಥರ ಆಗಿದೆ ಅಂತ ನನ್ನ ಅಭಿಪ್ರಾಯ. ಹಾಗೂ ಈಗೂ ಬಂದ್ವಿ, ಇನ್ನೇನು 2 ಕಿಲೋಮೀಟರ್ಸ್ ಇರ್ಬೋದು ದೇವಸ್ಥಾನಕ್ಕೆ. ನಾನು ಹೇಳ್ಕೊಂಡು ನಮ್ಮ ಯಜಮಾನ್ರಿಗೆ ರೇಗಿಸ್ತಾ ಇದ್ದೆ, ಅಪ್ಪಿ ರೀಲ್ಸ್ ಮಾಡ್ತೀನಿ, ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ. ಯಾಕಂದರೆ ಅವರ ಗಿಡ ಎಲ್ಲ ಚೆನ್ನಾಗಿ ಚಿಕ್ಕರಿತ್ತು, ಹೂವು ಎಲ್ಲ ಆಗಿತ್ತು. ಮತ್ತು ಅಡಿಕೆ ತೋಟ ಚಿಕ್ಕದೆಲ್ಲ ಅಡಿಕೆ ಗಿಡಗಳಿದ್ವು, ಮತ್ತು ಜೋಳದ ಗಿಡಗಳೆಲ್ಲ ಇದ್ವು. ಅದ್ರ ಮಧ್ಯೆ ಸಂಕ್ರಾಂತಿ ಹಬ್ಬ ಇನ್ನೇನು ಬರ್ತಿತ್ತಲ್ವ, ಈ ಸುಗ್ಗಿ ತಂದವಳೆ ಆರಾಮ ಸಾಂಗಿಗೆಲ್ಲ ಮಾಡ್ಬೋದಿತ್ತು, ನಿಲ್ಸಕ್ಕೆ ನಿಂತಿದ್ದೆ. ನಮ್ಮ ಯಜಮಾನ್ರು ಬೇಡಪ್ಪ ಬರ್ಬೇಕಾದ್ರೆ ಮಾಡೋಣ ಅಂತಂದರು. ಸರಿ ಅಂತ ಹೊರಟಿದ್ದು. ಆಮೇಲೆ ಏನಪ್ಪ ಅಂತಂದರೆ, ನಾನು ಹೇಳ್ತಾ ಇದ್ದೆ ಈ ದೇವಸ್ಥಾನ ಒಂದು 650 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ. ನನಗೂ ಅಷ್ಟೊಂದು ಇತಿಹಾಸ ಗೊತ್ತಿಲ್ಲ. ನೋಡೋಣ, ಅಲ್ಲಿ ದೇವಸ್ಥಾನದ ಹತ್ರ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ದೇವಸ್ಥಾನದ ಇತಿಹಾಸ ಏನು ಹೇಗೆ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತ ಇಂಪಾರ್ಟೆಂಟ್ ಮ್ಯಾಟ್ರು ಅಂತಂದರೆ, ಇಲ್ಲಿ ನೀವು ಈ ಥರ ಹಳ್ಳಿ ಕಡೆ ಎಲ್ಲ ಹೋಗ್ಬೇಕಾದ್ರೆ ಬೇಲಿ ಗಿಡ ಗೊತ್ತಲ್ವಾ, ಬೇಲಿ ಗಿಡದ ಮೇಲೆ ಕಲರ್ ಹೂವಿನ ಬಳ್ಳಿಗಳ ಗಿಡ ನೋಡಿರ್ತೀರ ನೀವು. ಸಾಮಾನ್ಯವಾಗಿ ಯೆಲ್ಲೋ ಕಲರು, ಪಿಂಕ್ ಕಲರು, ಪರ್ಪಲ್ ಕಲರು, ಲ್ಯಾವೆಂಡರ್ ಕಲರ್ ಎಲ್ಲ. ಸೊ ಅದು ಮೀಶೋದಲ್ಲಿ ನೋಡೋದಾದ್ರೆ ಅದ್ರ ಸೀಡ್ಸ್ ಬಂದು 150, 80, 90 ರೂಪಾಯಿ ಇರುತ್ತೆ. ಇಲ್ಲೆಲ್ಲ ಗಿಡದ ಮೇಲೆ ಇಲ್ಲೆಲ್ಲ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಅಂತೂ ಇಂತೂ ನಾವು ದೇವಸ್ಥಾನಕ್ಕೆ ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೈಟ್ ಸೈಡ್ ಅದು ಚೌಟ್ರಿ. ಸ್ವಲ್ಪ ಶ್ರೀಮಂತರಾದ್ರೆ ಅಲ್ಲಿ ಮದುವೆ ಮಾಡ್ಕೊತಾರೆ, ಇಲ್ಲ ಅಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊತಾರೆ. ಮತ್ತು ಏನಾದರೂ ಹರಕೆ ಏನಾದರೂ ತೀರಿಸ್ಬೇಕಂತ ಜನ ಬಂದರೆ ಅದು ಕೂಡ ಇಲ್ಲಿ 1 ದಿನ 2 ದಿನ ಉಳ್ಕೊಳ್ಬೇಕಾಗತ್ತೆ. ಅದು ಕೂಡ ಇಲ್ಲಿ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇರುತ್ತೆ. ಅಂತೂ ಇಂತೂ ಬಂದು ತಲುಪಿದ್ವಿ ನಾವು. ಸಾರ್ವಜನಿಕರಿಗೆ ಮುಕ್ತ. ನಾವು ಬೈಕಿಂದ ಇಳಿದು ಅಲ್ಲಿ ಚಪ್ಪಲ್ ಬಿಡ್ಬೇಕಾದ್ರೆ ಅಲ್ಲೊಂದು ಕಾರ್ ನಿಂತಿತ್ತು. ನನಗೇನೊಂದು ಅಭ್ಯಾಸ ಅಂತಂದರೆ, ಈ ಥರ ಎಲ್ಲ ಹೊರಗಡೆ ಹೋದಾಗ ಈ ಕಾರ್ ಮೇಲೆ ಆಟೋದ ಮೇಲೆ ಬರ್ದಿರೋ ಲೈನ್ಸ್ ಓದೋಕೆ ತುಂಬಾ ಇಷ್ಟ. ಸೊ ಹಾಗಾಗಿ ಇಲ್ಲಿ ಬಾಸ್ ಅಂತ ಬೇರೆ ಬರ್ತಿದ್ರು. ಆಮೇಲೆ ಒಂದು ಲೈನ್ ಇತ್ತು, ಡೋಂಟ್ ಫಾಲೋ ಮೀ, ಐ ಆಮ್ ಸುನಾಮಿ ಅಂತ ಹಾಕಿದ್ರು. ಈ ಥರ ಎಲ್ಲ ಲೈನ್ಸ್ ಓದೋಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬ ಕ್ರಿಯೇಟಿವಿಟಿಯಾಗಿ ಲೈನ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ನಾವು ಕಾಲು ತೊಳ್ಕೊಂಡು ನೀರು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂತ ಟ್ಯಾಂಕ್ ಹತ್ರ ಬಂದ್ವಿ. ನೋಡಿ, ನಾನು ಆಗಲಿ ಹೇಳ್ದಂಗೆ ಇದು ದೇವಸ್ಥಾನ ಮುಂದ್ಗಡೆ ಇದು ಆವರಣ. ಇಲ್ಲಿ ನೋಡಿ ಕವರು, ತಿಂದಿರೋ ಪ್ರಸಾದದ ಎಲೆಗಳೆಲ್ಲ ಇಲ್ಲೇ ಬಿಸಾಕಿದ್ದಾರೆ. ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ನಾಗರಕಲ್ಲಿಂದು ಕಾಣಿಸ್ತಾ ಇದೆ. ಮತ್ತು ದೇವಸ್ಥಾನದ ಆವರಣ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯಿತು. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರಶಾಂತವಾಗಿದೆ. ಅಲ್ಲಾಗಲೇ ಒಬ್ಬರು ಕ್ಲೀನ್ ಮಾಡ್ತಾನೆ ಇದ್ರು. ಫಸ್ಟಿಗೆ ನಮಗೆ ಸಿಗುತ್ತೆ ಸ್ಟಾರ್ಟಿಂಗು ನಿತ್ಯ ದಾಸೋಹ ನಿಲಯ ವಜ್ರ ಪುಣ್ಯ ಕ್ಷೇತ್ರ ಅಂತ. ಹೌದು, ಇಲ್ಲಿ 11 ಗಂಟೆಯಿಂದ 4 ಗಂಟೆ ಪ್ರಸಾದ ರೂಪದಲ್ಲಿ ನಮಗೆ ಊಟ ಕೊಡ್ತಾರೆ. ಮತ್ತು ವಾರ ಅಂದರೆ
ವಾರ 7 ದಿನವೂ ಕೂಡ ಇಲ್ಲಿ ರುದ್ರಾಭಿಷೇಕ ಪೂಜೆ ಕೂಡ ನಡೆಯುತ್ತೆ. ಇದು ಕಾಲಭೈರೇಶ್ವರ ದೇವಸ್ಥಾನ. ಇಲ್ಲಿಂದ ಕೈ ಮುಕ್ಕೊಂಡು ನಾವು ಮುಂದೆ ಒಂದು ಗರುಡಗಂಬ ಎಲ್ಲ ಕೈ ಮುಕ್ಕೊಂಡು ನೀವು ಇದು ದೇವಸ್ಥಾನ ಕೆತ್ತನೆಗಳೆಲ್ಲ ನೋಡ್ಬೋದು. ತುಂಬ ಎಷ್ಟು ಹಳೆಯ ಕಾಲದ ಕೆತ್ತನೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇದು ಕೆತ್ತನೆಗಳೆಲ್ಲ ನೋಡಿದ್ರೆ ನಿಮಗೆ ಅನಿಸುತ್ತೆ ಇದೆಷ್ಟು ತುಂಬ ಹಳೆಯ ದೇವಸ್ಥಾನ ಅಂತ. ಮತ್ತೆ ಇಲ್ಲಿ ನೋಡಿ, ಇದು ಅಷ್ಟೇ 650 ವರ್ಷಗಳ ಹಿಂದೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಹಳೆಯದು ದೇವಸ್ಥಾನ ಅಂತ. ಬನ್ನಿ ಈಗ ದೇವರ ದರ್ಶನ ಮಾಡೋಣ. ತೀರ್ಥ ರಾಮೇಶ್ವರ ಅವರು ಶಿವಲಿಂಗ ರೂಪದಲ್ಲಿ ಇದ್ದಾರೆ. ನನಗಂತೂ ಶಿವಲಿಂಗ ಅಂದ್ರೇ ತುಂಬಾನೇ ಇಷ್ಟ. 3 ಬಾಗಿಲುಗಳು ಸಿಗುತ್ತೆ, ಅದನ್ನ ಕೈಯಿಂದ ಮುಟ್ಟಿ ಕಣ್ಣಿಗೆ ಒತ್ಕೊಂಡು ಬಸವಣ್ಣನ ಬಾಲನ ಕೈ ಮುಕ್ಕೊಂಡು ನಿಂತ್ಕೊಂಡೆ. ನಂಗಂತೂ ಈ ಶಿವಲಿಂಗ ದೇವ್ರನ್ನ ಎಷ್ಟು ನೋಡಿದ್ರು ಸಾಕಾಗಲ್ಲ ಅನ್ನಿಸುತ್ತೆ. ಅಷ್ಟು ತುಂಬಾ ಇಷ್ಟ. ಏನೋ ಒಂಥರ ಶಿವಲಿಂಗ ಅಂದ್ರೆ ನಂಗೆ ಸಖತ್ ಇಷ್ಟ. ಸೊ ನಾನು ಕೈ ಮುಕ್ಕೊಂಡು ನಿಂತಿದ್ದೆ. ಅಷ್ಟೆಲ್ಲ ಅರ್ಚಕರು ಬಂದು ಪೂಜೆ ಮಾಡಿ ನಮಗೆ ಮಂಗಳಾರತಿ ಕೂಡ ಕೊಟ್ಟರು. ನಾನು ನಮ್ಮ ಯಜಮಾನ್ರು ಕೇಳ್ತಿದ್ದಪ್ಪಿ ಹೂವು ಕೇಳ್ತೀನಿ ಅಂತ. ಅವರು ಬೇಡಪ್ಪ ಏನು ಕೇಳ್ತೆ ಅಂತಿದ್ರು. ಆದರೂ ಲಾಸ್ಟಲ್ಲಿ ಸರಿ ಕೇಳು ಅಂತ ಹೇಳ್ತಾ ಇದ್ರು. ಸರಿ ಕೇಳೋಣ ಅಂತ ಹೇಳಿ ಮಂಗಳಾರತಿ ತೊಗೊಂಡು ಕೇಳೋಣ ಅಂತೇಳಿ ಇಬ್ಬರು ಮಂಗಳಾರತಿ ತೊಗೊಂಡ್ವಿ. ಮಂಗಳಾರತಿ ತಟ್ಟೆ ಎಷ್ಟು ದುಡ್ಡು ಹಾಕಂದ್ರೆ ಇಂಥ ಮಾತ್ರ ಕೇಳಬಾರ್ದು ಆಯ್ತಾ. ಮತ್ತೆ ನಾನು ಹೂವು ಕೇಳಿದೆ. ಅವರು ನೋಡಿ ಇದೇ ಥರ ಏನು ಶಿವಲಿಂಗದ ತಲೆ ಮೇಲೆ ಏನಿದೆಯಾ ಹೂವನ್ನ ತಗೊಂಡು ಎಣಿಸ್ತಾರೆ. ಬೇಸ ಬಂದರೆ ನಾವು ಕೇಳ್ಕೊಂಡಿದ್ದಾಗುತ್ತೆ ಅಂತ, ಇಲ್ಲ ಸಮ ಬಂದರೆ ಆಗಲ್ಲ ಅಂತ ಅವರು ಹೇಳಿದ್ರು. ಆಗುತ್ತೆ ಅಮ್ಮ ನಿಮ್ಮ ಕೆಲಸ ಅಂತ. ನಾನು 3 ಸತಿ ಕೇಳಬೇಕಾ ಇಲ್ಲ ಒಂದೇ ಸಲಿನ ಅಂದೆ. ಇಲ್ಲ ಒಂದೇ ಸಲಿ ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೈ ಮುಗಿದು ಎದ್ದೆ. ಅವರು ನಮಗೆ ಬಾಳೆಹಣ್ಣು ಪ್ರಸಾದ ಕೊಟ್ಟರು. ಹಾಗೆ ನಮ್ಮ ಯಜಮಾನ್ರು ಕೇಳ್ತಾ ಇದ್ರು ಇದು ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೆ ಸ್ವಲ್ಪ ಹೇಳಿ ಅಂತ. ಬಟ್ ಆದರೆ ಅವರು ಇಲ್ಲ ಪ್ರಧಾನ ಅರ್ಚಕರು ಹೇಳ್ಬೇಕು, ನನಗಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕೈ ಮುಗಿದು ಬಂದೆ. ಇವ್ರು ಮಾತಾಡ್ತಾ ಇದ್ರು ಏನು ದೇವಸ್ಥಾನ ಹೇಗೆ ಅಂತ. ಇಲ್ಲ ಪ್ರಧಾನ ಅರ್ಚಕರನ್ನ ಕೇಳಿ, ನಂಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ನಾವು ಮಾಹಿತಿ ಹೇಳಿ ಅದು ತಪ್ಪಾಗಬಾರ್ದು ಅಂತ ಇಲ್ಲಿ ಗಣಪತಿಗೆ ಕೈ ಮುಗಿದು ಹಾಗೆ ಆಚೆ ಬಂದ್ವಿ. ಆಚೆ ಬಂದು ಇಲ್ಲಿ ಕೂಡ ಕಾಲಭೈರೇಶ್ವರ ದೇವರಿಗೆ ಕೈ ಮುಗಿದು ಇಲ್ಲೇ ಗಂಧ ಇಟ್ಟಿದ್ರು. ಗಂಧ ಇಟ್ಕೊಂಡು ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಚೆ ಬಂದೆ ನಾನು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಕಾಲದ್ದು ನಾಗರ ಕಲ್ಲಿನ ಕೆತ್ತನೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆ ಕಲ್ಲಿನ ಕೆತ್ತನೆಗಳು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ತುಂಬ ಹಳೇದಂತೇಳಿ. ಮತ್ತೆ ಇದು ಶಾಸನ. ಇದು ಆದ್ರೂ ಎಷ್ಟು ವರ್ಷದಿಂದ ಇದೆ ಅದು? ಸುಮಾರು ಒಂದು 1400 ಚಿಲ್ಲರೆಲ್ಲದು. ಒಂದು 650 ವರ್ಷದ ಇತಿಹಾಸ ಇದೆ. ಅಗಲವಾಡಿ ಪಾಳೆಗಾರ ಕಾಲದ್ದು. ಅದು ದೇವಸ್ಥಾನ ಹೆಂಗ್ ನಿಮ್ಗೆ ಗೊತ್ತಾಯ್ತು? ದೇವಸ್ಥಾನ ನಿರ್ಮಾಣ ಮೂಲ ಕಾರಣಕರ್ತರು ನಿರ್ಮಾಣವಾಗ್ಲಿಕ್ಕೇನೆ ನಮ್ಮ ವಂಶಜರು. ಯಾಕೆಂದ್ರೆ ಅದು ಫಸ್ಟ್ ದೇವಸ್ಥಾನ ಇರಲಿಲ್ಲ. ಅಲ್ಲಿ ಒಂದು ಉದ್ಭವ ಲಿಂಗ ಅಂತ ಹೇಳ್ತಾರೆ. ನಮ್ಮ ಅಲ್ಲಿ ವ್ಯಾಪಾರಕ್ಕೆ ನಮ್ದು ಇಲ್ಲಿ ಗುಬ್ಬಿ ಹತ್ರ ಉಜಿನಿ ಅಂತಲ್ಲಂತೆ ನಮ್ದು. ಅವಾಗ ಅಲ್ಲಿಂದ ಅಲ್ಲಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಅಲ್ಲಿಗೆ ಬಂದು ಒಲೆ ಹಚ್ಚಿ ಅಡುಗೆ ಮಾಡೋಕ್ಕೆ ಅಂತೇಳಿ ಟಿಫನ್ ಬೆಳಗ್ಗೆ ಹೊತ್ತು ಮುಂಚೆ 4 ಗಂಟೆಗೆ ಎದ್ದು ಬಂದು ಅಲ್ಲಿ ಟಿಫನ್ ಟೈಮ್ ಆಗುತ್ತಲ್ಲ, ಅಲ್ಲಿ ಟಿಫನ್ ನೀರಿತ್ತಲ್ಲ, ಅಲ್ಲಿ ಅಡುಗೆ ಮಾಡಲಿಕ್ಕೆ ಅಂತೇಳಿ ಆ ಕಲ್ಲಿನ ಮಗ್ಲಿಗೆ ಬಂದು ಆ ಲಿಂಗದ ಮಗ್ಲಿಗೆ ಇನ್ನೊಂದು 2 ಲಿಂಗ ಕಲ್ಲಿಟ್ಟು ಒಲೆ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಅಂತೇಳಿ ಒಲೆ ಹಚ್ಚಿದ್ದಾರೆ. ಹಚ್ಚಿದಾಗ ಅದು ಘೋರ ಶಬ್ದ ಮಾಡಿ ಅದು ಪಾತ್ರೆ ಸಿಡಿದು ಹೋಗಿತ್ತಂತೆ. ಈಗಲೂ ಕೂಡ ಅದು ನೆತ್ತಿ ಸಿಡಿದಿರೋದು ಗುರುತಿದೆ. ಮೇಲ್ಗಡೆ ಅದಕ್ಕೆ ಕವಚ ಹಾಕಿದ್ದಾರೆ. ಕಾಂತಿಧಾರಣೆ ಚಿದ್ರಾಕ್ಷ ಅಂತ ಅಥವಾ ಕಾಂತಿಧಾರಣೆ ಅಂತ ಮಾಡ್ತಾರೆ ಲಿಂಗುಗಳಿಗೆ. ಆ ಟೈಪ್ ಮಾಡಿದೆ. ಅವಾಗ ಇದೇನಪ್ಪ ಈ ತರ ಆಯ್ತು ಅಂತೇಳಿ ಅಂದಾಗ ಅವರು ಮೂಲ ಅದನ್ನ ತೆಗೆದು ನೋಡಿದ್ದಾರೆ, ಬಿಡಿಸಿ ನೋಡಿದ್ದಾರೆ. ಅದರ ಸುತ್ತಲೂ ಸುಮಾರು ಅವ್ರಿಗೆ ಮೂಲ ಸಿಕ್ಕಿಲ್ಲ. ಏನೋ ಇರ್ಬೋದು ದೇವ ಅಥವಾ ಏನೋ ಇರ್ಬೇಕು, ನೋಡೋಣ ಇದನ್ನು ಮಾಡೋಣ, ನಾವು ದೇವ್ರ ಪೂಜೆ ಮಾಡೋಣ, ಇದನ್ನ ಪೂಜೆ ಮಾಡೋಣ ಅಂತೇಳಿ ಪೂಜೆ ಶುರು ಮಾಡಿದ್ದಾರೆ. ಅಟ್ ಟೈಮ್ ಅದು ಅಗಲವಾಡಿ ದೊರೆಗಳ ಕಾಲದ್ದು. ಭೈರವ ನಾಯಕ ಅಂತೇಳಿ ಅಗಲವಾಡಿ ದೊರೆಗಳ 3ನೇ ದೊರೆ ಅವರು ಪ್ರತಿ ದಿವಸ ಇಲಾಸಿ ಹೋಗರಂತ. ಅದು ಪ್ರಥಮ ರಾಜಧಾನಿ ಯರಗಟ್ಟ ಅಂತೇಳಿ. ಅದಾದ್ಮೇಲೆ 2ನೇ ರಾಜಧಾನಿ ಚಿಕ್ಕನಾಯಕನಹಳ್ಳಿ, 3ನೇ ರಾಜಧಾನಿ ಅಗಲವಾಡಿ. ಅಲ್ಲಿ ಅವ್ರ ಸಂತತಿ ನಶಿಸಿದೆ. ಅವ್ರ ಈ ಏರಿಯಾ ಅವ್ರಿಗೆ ಸೇರಿತ್ತಲ್ಲ,
ಅವರು ಡೈಲಿ ಒಂದ್ಸರಿ ಕುದುರೆ ಮೇಲೆ ಬರೋರಂತೆ. ಚಿಕ್ಕನಾಯಕನಹಳ್ಳಿ ಪ್ರಸನ್ನ ರಾಮೇಶ್ವರ ಅವ್ರ ಕಾಲದಲ್ಲಿ ಅಲ್ಲಿ. ಆಮೇಲೆ ಪಂಕಜನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅದೆಲ್ಲ ಅವ್ರ ಕಾಲದಲ್ಲಿ. ಅವರು ಡೈಲಿ ಅಲ್ಲಿ ಒಂದ್ಸರಿ ವಿಹಾರ ಹೋಗಾರಂತೆ. ಅವಾಗ ಯಾಕ್ರಪ್ಪ ಏನಿದು ಹೆಂಗ್ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ ಅಂತೇಳಿ ಕೇಳಿದಾಗ, ಸ್ವಾಮಿ ಈ ತರ ಆಯ್ತು, ಅವತ್ತಿಂದ ನಾವು ಪೂಜೆ ಮಾಡ್ತಿದೀವಿ ಸ್ವಾಮಿ. ಆಯ್ತು, ಅಕಸ್ಮಾತ್ ಇದು ದೇವ್ರ, ಅವನಿಗೆ ಮಕ್ಳಿರಲ್ವಂತೆ, ಇದು ದೇವರಾಗಿದ್ರೆ ನನಗೆ ವಂಶೋದ್ಧಾರ ಆದ್ರೆ ನಾನು ಇದು ದೇವಸ್ಥಾನ ಕಟ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಾಗ ಅವಾಗ ಯಡಿಯೂರು ಸಿದ್ಧಲಿಂಗೇಶ್ವರರು ಆ ಮುದಿ ಜಂಗಮವೇಶದಲ್ಲಿ ಮುಂದ್ಗಡೆ ಒಂದು ಗುಡ್ಡ ಇದೆಯಲ್ಲ, ಆ ದೇವಸ್ಥಾನ ಮುಂಭಾಗ, ಅಲ್ಲಿ ಆ ದೇವಸ್ಥಾನ ಅದು ದಾರಿ ಇರಲ್ವಂತಿದ್ದು, ಗುಡ್ಡ ತಿಳಿಯರಂತೆ, ಕುದುರೆ ಗುಡ್ಡ ತಿಳಿಯರಂತೆ. ಆ ಗುಡ್ಡಕ್ಕೆ ಇಳಿಬೇಕಾದ್ರೆ ಸಿದ್ಧಲಿಂಗೇಶ್ವರರು ಅವಾಗ ಮುದಿ ಜಂಗಮವೇಶದಲ್ಲಿ ಪ್ರತ್ಯಕ್ಷರಾಗಿ, ಯಾಕಂದ್ರೆ ಅಂತ ಸತ್ಯಾವಂತರಿದ್ರು, ದೇವರುಗಳು ಪ್ರತ್ಯಕ್ಷ ಮಾಡ್ಕೊಂಡಂತರು ಅವ್ರ ಮೇಲೆ. ಸಿದ್ಧಲಿಂಗೇಶ್ವರ ಅಂದ್ರೆ ಅವರು ಶಿವಯೋಗಿಗಳು, ಅವರೇನು ಮಾನವತ್ವದಿಂದ ದೈವತ್ವನ ಪಡೆದಿರೋದು. ಅವರು ಅಲ್ಲಿ ನೋಡಪ್ಪ ಇದು ದೇವರೇ ಬಿಟ್ಟರೆ ಬೇರೆ ಅಲ್ಲ, ಇದಕ್ಕೆ ನೀನು ನಡ್ಕೊಂಡಿದ್ದೆ ಆದ್ರೆ ನೀನು ವಂಶ ಬೆಳೆಯುತ್ತೆ ಅಂತೇಳಿ ಹೇಳ್ತಾರೆ. ಅವಾಗ ಆಯ್ತು ಬುದ್ಧಿ ಅಂತೇಳಿ ಅವರು ಜಹಗೀರಿ ಹಾಕಿ 26 ಎಕರೆನ ಅರ್ಚಕರಿಗೆ, ಮತ್ತೆ 12 ಎಕರೆನ ವಾದ್ಯದರಿಗೆ, ಮತ್ತೆ ಎಷ್ಟು 6 ಎಕರೆನ ಏನೋ ತಳವಾರರಿಗೆ ಜಹಗೀರಿ ಹಾಕ್ಬಿಟ್ಟು ಆ ದೇವಸ್ಥಾನ ಕಟ್ಕೊಡ್ತಾರೆ. ಅವರಿಗೆ ವಂಶೋದ್ಧಾರ ಆಗುತ್ತೆ. ಅದಕ್ಕೆ ಮುದಿಯಪ್ಪ ನಾಯಕ ಅಂತೇಳಿ ಅವನು ಮಗನಿಗೆ ನಾಮಕರಣ ಮಾಡ್ತಾನೆ. ಮುದಿಯಪ್ಪ ನಾಯಕ ಅಂತ ಮಾಡಿದ್ದು ಯಾಕೆಂದ್ರೆ ಈ ಸಿದ್ಧಲಿಂಗೇಶ್ವರರು ಮುದಿ ಜಂಗಮವೇಶದಲ್ಲಿ ಪ್ರತ್ಯಕ್ಷ ಆದ್ರಿಂದ ಅವರ ಹೆಸರನ್ನೇ ಅವನು ನಾಮಕರಣ ಮಾಡ್ತಾನೆ. ಆಕ್ಚುಲಿ ಅವರು ವೀರಶೈವ ಧರ್ಮವನ್ನು ಅನುಸರಿಸ್ತಿದ್ರು. ಹೊಯ್ಸಳರ ಸಾಮಂತರು ಆದ್ರೂ ಅವರು ವೀರಶೈವ ಧರ್ಮವನ್ನು ಅನುಸರಿಸ್ತಿದ್ರು. ಅವತ್ತಿನಿಂದ ಜಹಗೀರಿ ಹಾಕೊಟ್ಟು ಇಲ್ಲಿ ದೊಡ್ಡರಾಂಪುರದ ಹತ್ರ ಇದೆ ಜಮೀನು. ಅವತ್ತಿನಿಂದ ಇವತ್ತಿನವರೆಗೂ ನಾವು ನಮ್ಮ ವಂಶದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ ಸರ್. ಅದು ಉದ್ಭವಲಿಂಗ. ಹಿಂದ್ಗಡೆ ಪಕ್ಕ ಒಂದು ಸಣ್ಣದು ಪಾಣ್ಬಟ್ಲಿತ್ತು ನೋಡಿಲ್ಲ, ಅದು ಉದ್ಭವ ಸ್ಫಟಿಕ ಲಿಂಗೋದ್ಭವ. ಅದ್ರ ಒಂದು ವಿಶೇಷತೆ ಇದೆ ಸರ್. ಅದು ಮುತ್ತು ಟೈಪ್ ಇದೆ, ಅದು ಗ್ರಾನೈಟ್ ಶಿಲೆ. ತೋರಿಸಿ ನನ್ನ ಹುಡುಗ. ಅದು ಏನಂದ್ರೆ ಅದು ಸುಮ್ಮನೆ ಒಂದು 3 ಇಂಚು ಉದ್ದ ಇದೆ ಅಷ್ಟೇ ಎತ್ತರ. ಅದು ಡೆವಲಪ್ ಆಗ್ತಿರುತ್ತೆ ಸರ್. ಅದು ಒಂದು ಡೆವಲಪ್ ಆದ ಲಿಂಗು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಒಂದು ಲಿಂಗು ಅದರಿಂದ ಬೇರ್ಪಟ್ಟು ಹೋಗುತ್ತೆ, ಶಿಡ್ದು ಹೋಗುತ್ತೆ. ಆ ಜಾಗ ಮಾತ್ರ ಖಾಲಿ ಆಗಿರೋ ಜಾಗ ನಮಗೆ ತೊಳೆಯೋಕೆ ಹೋದಾಗ ಪೂಜೆ ಮಾಡಿದಾಗ ಹೋಗಾಗ ಗೊತ್ತಾಗುತ್ತೆ. ಬಟ್ ನಮ್ಗೆ ಯಾರಿಗೂ ಗೋಚರವಾಗಿಲ್ಲ ಅದು ಸಿಡಿದಂತ ಲಿಂಗು. ಮತ್ತೆ ಒಳಗಡೆ ಇರ್ತಕ್ಕಂಥ ಸಣ್ಣವು ಅಷ್ಟೇ ಡೆವಲಪ್ ಆಗ್ತವೆ, ಸ್ವಲ್ಪ ಸ್ವಲ್ಪ ಅಷ್ಟು. ಮತ್ತೆ ಅಲ್ಲಿ ಸದಾ ಹರಿತಿರ್ತಕ್ಕಂಥ ಗಂಗೆ, ಅದು ಯಾವಾಗ್ಲೂ ಕೂಡ ಬತ್ತಿಲ್ಲ, ಇಂಥ ಬೇಸಿಗೆನಲ್ಲೂ ಬತ್ತಿಲ್ಲ. ಆಮೇಲೆ ಅದರ ವಿಶೇಷತೆ ಏನಂದ್ರೆ ಒಂದು 500 ಮೀಟರ್ ಮಾತ್ರ ವ್ಯಾಪ್ತಿಲ್ಲ ಅದು ಹರಿಯುತ್ತೆ. ಆ ದೇವಸ್ಥಾನ ಮುಂಭಾಗದಲ್ಲಿ ಉದ್ಭವ ಆಗುತ್ತೆ. ಆ ಮೂಲೆ ನಾವು ಇಳಿದ್ವಲ್ಲ ಡೌನ್ಗೆ, ಆ ಬಿಲ್ಪತ್ರ ಅಲ್ಲಿಗೆ ಎಂಡ್ ಆಗುತ್ತೆ. ಈಗ ಬಿಡಿ ಈ ವರ್ಷ ಮಳೆ ಜಾಸ್ತಿ ಇದೆ, ಸ್ವಲ್ಪ ಮುಂದಕ್ಕೆ ಹರಿತಾ ಇದೆ. ಮೊದಲು ಅದು ಹಿಂದ್ಗಡೆ ಒಂದು ಬ್ರಿಡ್ಜ್ ಆಗಿದೆಯಲ್ಲ, ಚೆಕ್ ಡ್ಯಾಮ್ ಆಗೋದಕ್ಕೆ ಮುಂಚೆನೂ ಅಷ್ಟೇ, ಅಲ್ಲಿಂದ ಅಲ್ಲಿಗೆ ಮಾತ್ರ ಹರಿಯೋದು. ಈಗ ಚೆಕ್ ಡ್ಯಾಮ್ ಅಲ್ಲಿ ಸ್ಟೋರೇಜ್ ಇರುತ್ತೆ, ಸ್ವಲ್ಪ ಮುಂದಕ್ಕೆ ಹರಿತಾ ಇದೆ. ಹಾಗಾಗಿ ಅದನ್ನ ಅಲ್ಲಿ ಸುಮಾರು 1000 ಜನ ಇದು ನಾಗರಿಕ ಪ್ರತಿಷ್ಠೆಗಳು, ಮದುವೆ ಇಲ್ದರು ಮತ್ತೆ ಮಕ್ಕಳ ಫಲ ಇಲ್ದರು ಅಲ್ಲಿ ನಾಗ ಪ್ರತಿಷ್ಠೆಗಳನ್ನು ಮಾಡಿದ್ದಾರೆ. ಅಲ್ಲಿ ಗಂಗಮ್ಮನ್ ಮಾಡ್ತಾರೆ. ಆಮೇಲೆ ಸುಮಾರು 3 ತಾಲೂಕು 4 ತಾಲೂಕು ದೇವರುಗಳು ಪುಣ್ಯ ಸ್ನಾನಕ್ಕೆ ಅಂತೇಳಿ ಬಂದು ಅಲ್ಲಿ ಪುಣ್ಯ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರತಿ ವರ್ಷ ರಥೋತ್ಸವ ಇದೆ. ಅಲ್ಲಿ ಹರಕೆ ಹೊತ್ತರಿಗೆ ಮಕ್ಕಳು ಫಲ ಮತ್ತೆ ಮದುವೆ ಆಗಿಲ್ಲದರು ರುದ್ರಾಭಿಷೇಕ ಮತ್ತೆ ಕುಂಕುಮಾರ್ಚನೆಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ. ನಾಗ ಪ್ರತಿಷ್ಠೆಗಳನ್ನು ಮಾಡಿಸ್ತಾರೆ. ಮತ್ತೆ ರುದ್ರಹೋಮ, ರುದ್ರ ಜಪ, ಮೃತ್ಯುಂಜಯ ಜಪ ಇಂಥವೆಲ್ಲ ಮಾಡ್ತಾ ಇದ್ದಾರೆ ಸರ್. ಡೈಲಿ ಓಪನ್ ಇರುತ್ತಾ? ಡೈಲಿ ಓಪನ್. ನಿತ್ಯ ರುದ್ರಾಭಿಷೇಕ ಇದೆ. ಅಲ್ಲಿ 2001 ರೂಪಾಯಿ ಎಲ್ಲ ಫಿಕ್ಸೆಡ್ ಹಾಕಿದ್ದಾರೆ. ಈಗ ಭಕ್ತರು ಅದನ್ನ ಅದರ ಬಡ್ಡಿ ದುಡ್ಡಲ್ಲಿ ವರ್ಷಕ್ಕೊಂದು ದಿವಸ ಅವ್ರ ಹೆಸರಲ್ಲಿ ಏನೋ ಅವ್ರದ್ದು ಮದುವೆ ಆದ್ದೋ ಅಥವಾ ಮಗ ಹುಟ್ಟಿದ್ದೋ ಆ ತರ ವಿಶೇಷ ದಿನಾಂಕಗಳನ್ನ ಕೊಟ್ಟು ಆ 2000 ಇಂಟ್ರೆಸ್ಟ್ಗೆ ನಾವು ರುದ್ರಾಭಿಷೇಕ ಮಾಡ್ತೀವಿ. ಎಕ್ಸ್ಟ್ರಾ ಯಾರು ಬಂದು ಮಾಡ್ಕೊಡ್ರಿ ಮಾಡ್ಕೊಡ್ತೀವಿ. ಎಷ್ಟು ಇದು ಮಾಡಿದ್ರ ಅವ್ರಿಗೆ? ನಾವು 500ರಿಂದಲೂ 1,000 ತಕ್ಕ ಹಿಂಗೆ. ಅದರಲ್ಲಿ ವಿಧ ಇದೆ. ಸಿಂಪಲ್ ಆಗಿ ಪಂಚಾಮೃತ ಅಭಿಷೇಕ ಇದೆ, ರುದ್ರಾಭಿಷೇಕ ಇದೆ, ಏಕಾದಶಿ ರುದ್ರಾಭಿಷೇಕ ಇದೆ, ಮಹಾರುದ್ರಾಭಿಷೇಕ ಇದೆ. ಅವ್ರು ಯಾವ್ದು ಮಾಡ್ತಾರೆ, ಅವ್ರು ಇಷ್ಟಪಟ್ಟಿದ್ರು ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಮಾಡ್ತೀವಿ. ಮತ್ತೆ ನೀವು ನಾನ್ ಕೇಳ್ಪಟ್ಟಿರೋ ಹಾಗೆ ಆ ದೇವಸ್ಥಾನದಲ್ಲಿ ಮದ್ವೆ ನಾಮಕರಣ ಎಲ್ಲ ಮಾಡ್ತೀರಾ ಅಂತ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದು ಹೇಗೆ ಮಾಡ್ತೀರಾ ಅಂತ ಕೇಳಿ. ನಮ್ಮಲ್ಲಿ ಚೌಲ್ಟ್ರಿ ಇದೆ ಹಿಂದ್ಗಡೆ. ಸ್ವಲ್ಪ ಶ್ರೀಮಂತ ವರ್ಗದವರು ಚೌಲ್ಟ್ರಿ ಮಾಡ್ಕೊಂತಾರೆ. ಬಡವರ್ಗದವರು ಕೆಳ ಮಧ್ಯಮ ವರ್ಗದವರು ದೇವಸ್ಥಾನದ ಹತ್ರ ಮಂಗಲ ಧಾರಣೆ ಮಾಡಿಸ್ಕೊಂಡು ಏನು ಸಿಂಪಲ್ ಆಗಿ ಊಟ ಆ ಕಡೆ ಹಿಂದ್ಗಡೆ ಊಟ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಅದು ಹೇಗೆ ನಿಮ್ಮ ಅಲ್ಲಿ ಮದ್ವೆ ಮಾಡಿಸ್ಬೇಕು ಅಂತಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ಅದು ಈ ತರ ನಿಯಮ ಎಲ್ಲ ಇರುತ್ತೆ. ಹೆಣ್ಣು ಗಂಡಿಗೆ 18 ಮತ್ತೆ 21 ತುಂಬಿರ್ಬೇಕು. ಆಧಾರ್ ಕಾರ್ಡ್ ನಾವು ಪ್ರೂಫ್ ತಗೊಂಡು ಮದುವೆ ಮಾಡ್ತೀವಿ.
ಮತ್ತೆ ಜೊತೆಗೆ ಬಂದಿರ್ದರ್ದು ಕೂಡ ಆಧಾರ್ ಕಾರ್ಡು. ಈಗ ಇವಾಗ ಅಪ್ಪ ಅಮ್ಮ ಯಾರು ಬಂದಿರಲ್ಲ, ಹಾಗೆ ಮದ್ವೆ ಮಾಡ್ಕೋಬೇಕಂದ್ರೆ ಹುಡುಗಿ ಒಂದು ವೇಳೆ ಹುಡುಗಿ ಒಪ್ಪಿದ್ದು ಕೇಳ್ತೀವಿ, ಏಜ್ ಆಗಿದ್ದು, ಇಲ್ಲ ನಾನು ಸ್ವತಂತ್ರವಾಗಿ ಒಪ್ಪಿ ಬಂದಿದ್ದೀನಿ, ನಂದು ಯಾರ್ದು ಏನು ಅಬ್ಜೆಕ್ಷನ್ ಇಲ್ಲ, ನನ್ನ ತಾಯಿ ತಂದೆ ಕೂಡ ನಾನು ಹೇಳ್ತೀನಿ, ಅಥವಾ ಸ್ಟೇಷನ್ಗೆ ಕೊಟ್ಟರು ನನ್ನ ಕೆಪಾಸಿಟಿ ನನ್ನ ಸ್ವಇಚ್ಛೆಯಿಂದ ಬಂದಿದ್ದೀನಿ ಅಂದ್ರೆ ನಾವು ಮಾಡ್ಕೊಡ್ತೀವಿ ಮೇಡಮ್. ಇಲ್ಲ ಕಾಂಪ್ಲಿಕೇಟೆಡ್ಸ್ ಇದ್ರೆ ನಾವು ಮಾಡಲ್ಲ, ಏಜ್ ಆಗಿದ್ರು ಮಾಡಲ್ಲ. ಆತರ. ಮತ್ತೆ ನೀವು ನಿತ್ಯ ಅನ್ನದಾಸೋಹ ನಡೆಸ್ತೀರಾ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ ನಿಮ್ಗೆ ನಿತ್ಯ? ಭಕ್ತಾದಿಗಳ ನೆರವಿನಿಂದ ದಾಸೋಹ ಸಮಿತಿ ಇದೆ, ಮತ್ತೆ ಭಕ್ತಾದಿಗಳು ಕೊಟ್ಟಂತ ಮತ್ತೆ ಸರ್ಕಾರದ ಯಾವುದೇ ನಿಧಿ ಬಂದಿಲ್ಲ, ಅದಕ್ಕೆ ಭಕ್ತಾದಿಗಳ ನೆರವಿನಿಂದಲೇ ಕೂಡ ಅದನ್ನ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಅಂದ್ರೆ ತೀರಾ ಅಂತ ಯಡಿಯೂರು ಧರ್ಮಸ್ಥಳ ಅಷ್ಟೊಂದು ಏನು ಗ್ರ್ಯಾಂಡ್ ಆಗಿಲ್ಲ, ಆದಷ್ಟು ನಮ್ಮ ಶಕ್ತಿ ಮಾಡ್ತಾ ಇದ್ವಿ. ಒಂದು ಬೆಳಗ್ಗೆ 11 ಗಂಟೆ 11:30 3:30ವರೆಗೂ ಬಂದ್ರೆ ಮಾಡ್ತಿದ್ವಿ. ಮತ್ತೆ ಅದು ಹಿಂದ್ಗಡೆ ಗಂಗೆ ಇದೆಯಲ್ಲ, ಅದು ತಾನೇ ಹುಟ್ಟಿದ್ದ ಇಲ್ಲ ಇಲ್ಲಿ ಬೇರೆ ಮೂಲದಿಂದ ಬಂದಿರೋದು? ಇಲ್ಲ ಮೇಡಮ್, ಅದು ಹಿಂದ್ಗಡೆ ಅಂದ್ರೆ ಅದೇ ಹಳ್ಳ ಮುಂದ್ಗಡೆ ಅದೇ ಮೇಡಮ್, ಅದಕ್ಕೆ ಅದೇ ಬರ್ತಾ ಇರುತ್ತೆ ಮೇಲಿಂದ ಮುಂದಕ್ಕೂ ಏನ್ ಜಾಸ್ತಿ ದಿವಸ ಎಲ್ಲ. ಆಮೇಲೆ ಜೋರಾಗಿ ಹರಿಯಲ್ಲ, ಜೋರಾಗಿ ಹರಿಯೋದು ಅಂದ್ರೆ ಮಳೆ ಬಂದಿದ್ದ ದಿವಸ ಮಾತ್ರ ತುಂಬಿ ಹರಿಯುತ್ತೆ. ತುಂಬಿ ಹರಿಯುತ್ತಿದ್ರೆ ಮೇಲ್ಗಡೆ ಗೋಡೆ ಇದೆಯಲ್ಲ ಅಲ್ಲಿವರೆಗೂ ಹರಿಯುತ್ತೆ. ಅಂದ್ರೆ 1 hour 2 hour ಅದು ಡೌನ್ ಇದೆ, ಬಹಳ ಡೌನ್ ಇದೆ, ಡೌನ್ ಆಗುತ್ತೆ. ಮಾಮೂಲಿ ಯಥಾಸ್ಥಿತಿ ಇಷ್ಟು ನೀರಿದ್ದೇ ಇರುತ್ತೆ, ಶಾಂತವಾಗಿ ಹರಿಯುತ್ತೆ ಯಾವಾಗ್ಲೇ. ಆಮೇಲೆ ಅದು ಕೆಂಪು ನೀರು ಬರುತ್ತೆ ಮಳೆ ಬಂದಿದ್ದ ದಿವಸ, ಈ ತರ ತಿಳಿ ನೀರು ಬರುತ್ತೆ, ಗುಡ್ಡದ ಎಕ್ಲೆಲ್ಲ ಬರುತ್ತಲ್ಲ, ಹಾಗಾಗಿ ತುಂಬಾ ತಿಳಿ ನೀರಿದೆ, ಅದೊಂದು ಬಹಳ ಸ್ವೀಟ್ ಇದೆ. ಮತ್ತೆ ಒಟ್ಟಿನಲ್ಲಿ ನೀರು ಬರ್ತಿಲ್ಲ ಸರ್, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಬರ್ತಿಲ್ಲ ಸರ್. ಮತ್ತೆ ಕೆಲವು ಇಷ್ಟಾರ್ಥಗಳೆಲ್ಲ ಪೂರೈಸಾದ್ಮೇಲೆ ಅದು ಹೇಳಿದ್ನಲ್ಲ ಮೇಡಮ್, ಮಕ್ಕಳ ಫಲ, ಮದುವೆ ಆಗಿದೆ, ಅದೆಲ್ಲ 100% ಆಗಿದೆ ಮೇಡಮ್, ಖಂಡಿತ. ಈಗಲೂ ಯಾಕೆಂದ್ರೆ ಕಂಟಿನ್ಯೂಸ್ ಇದೆ, ಆಗಿಲ್ಲ ಫೇಲ್ಯೂರ್ ಆಗಿದ್ರೆ ಕಂಟಿನ್ಯೂ ಆಗ್ತಿರ್ಲಿಲ್ಲ, ಸ್ಟಾಪ್ ಆಗಿರೋದು. ಈಗಲೂ ಕೂಡ ಅಲ್ಲಿ ಹಾಕ್ಲಿಕ್ಕೆ ಜಾಗನೇ ಇಲ್ಲ, ನಾಗರಿಕಲ್ಲ ಹಾಕ್ಲಿಕ್ಕೆ ಜಾಗನೇ ಇಲ್ಲ, ಅಷ್ಟು ತುಂಬೋಗಿದೆ. ಹೌದು, ನಾನು ನೋಡ್ಕೊಂಡ್ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದಿದ್ವಿ, ಜಾಗನೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಮುಂದೆ ದೇವಸ್ಥಾನ ಇದೆಯಲ್ಲ, ಆ ಗೋಡೆ ಪಕ್ಕದವರೆಗೂ ಆಗ್ಬಿಟ್ಟಿದೆ, ಒಂದು 4-5 ಲೈನ್. ಹೌದೌದು, ಅಲ್ಲಿ ಸ್ವಲ್ಪ ಜಾಗದ ಕೊರತೆ ಕೂಡ ಇದೆ. ಈ ಕಡೆನೂ ಮಾಡಕ್ಕಾಗಲ್ಲ, ಈ ಕಡೆ ಫುಲ್ ಡೌನ್ ಆಗಿದೆ, ಅಪೋಸಿಟ್ ಸೈಡ್ ಅಲ್ಲೂ ಮಾಡಕ್ಕಾಗಲ್ಲ, ಫುಲ್ ಡೌನ್ ಇದೆ. ಪ್ಲಾಟ್ಫಾರ್ಮ್ ತರ ಮಾಡಿ, ಹಳ್ಳಿ ಕಟ್ಟೆ ತರ ಮಾಡಿ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇದೆ ನನಗೆ. ಆ ಕಡೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಒಂದು ಬಿಲ್ಪತ್ರ ಗಿಡ ಏನಾರು ಹಾಕಿ ಅಲ್ಲಕೊಂಡು ಏನಾರು ವ್ಯವಸ್ಥೆ ಮಾಡ್ಬೇಕು ಅಂತ ಕಮಿಟಿಯವ್ರನ್ನೆಲ್ಲ ತಗೊಂಡು ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಮೇಡಮ್. ಮತ್ತೆ ನಿಮ್ ಬಗ್ಗೆ ಹೇಳಿ, ನೀವು ಹೆಂಗೆ ಅದಕ್ಕೆ ಇದು ಅಂದ್ರೆ ನಿಮ್ಗೆ ತಲಾಂತರದಿಂದ ಒದು ಬಂದಿರೋದು? ಮೇಡಮ್, ಅದು ಆತರ ಅಲ್ಲಿಂದಾನೆ ನಮ್ಮ ವಂಶದವರು ಹಿಂದೆ ಈ ತರ ವ್ಯಾಪಾರಕ್ಕಾಗಿ ಹೋಗಿ ಅಲ್ಲಿ ಒಲೆ ಹಚ್ಚಿ, ಅಂದ್ರೆ ನಿಮ್ ಅವ್ರ ತಾತನಿಂದ ಮಗನ್ ಮತ್ತೆ ಅವರಿಂದ ಅಂದ್ರೆ ತಲಾಂತರ ಸುಮಾರು 1400 ಚಿಂದ್ರಲ್ಲಿ ದೇವಸ್ಥಾನ ಕಟ್ಟಡ ಆಗಿರೋದು. ಅಲ್ಲಿನಿಂದಲೂ ಕೂಡ ನಮ್ಮವರೇ, ನಿಮ್ಮ ಉಗಮಕ್ಕೆ ನಮ್ಮವರೇ ಕಾರಣ, ನಿಮ್ ಹಿರಿಯರೇ ಕಾರಣ. ಮತ್ತೆ ನೀವು ಅಲ್ಲಿರೋ ಬಿಟ್ಟು ಇಷ್ಟು ದೂರದಲ್ಲಿ ಇರೋ ಕಾರಣ ಏನಂತಂದ್ರೆ ಮೇಡಮ್, ಅದು ಈಗ ಬಿಡಿ ಅಲ್ಲಿ ಡೆವಲಪ್ ಆಗಿದೆ, ವಿದ್ಯುತ್ ಇದೆ. ಮೊದಲೆಲ್ಲ ತುಂಬಾ ಕಾಡು ಪ್ರಾಣಿಗಳು, ಆಮೇಲೆ ದೊಡ್ಡ ಅರಣ್ಯ ಅದು, ಹಾಗಾಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಏನು ಇರ್ಲಿಲ್ಲ, ರೂಮ್ ಆಗ್ಲಿ ಏನಾಗ್ಲಿ. ಈಗ ಆ ಗೋಚರವಾದ್ಮೇಲೆ ಒಂದು ಹಸಿರು ಚಪ್ರ ಹಾಕೊಂಡು ಅದ್ರ ಮೇಲೆ ಅವರು ಅಲ್ಲಿ ಗುಡ್ಡದಲ್ವಾ ಒಂದು ಕವರ್ ಗಿಡದ ಕಡ್ಡಿ ಕಡ್ಕೊಂಡು ನೆಟ್ಕೊಂಡು ಹಸಿ ಸೊಪ್ಪನೆ ಹಾಕೊಂಡು ಚಪ್ರ ಹಾಕೊಂಡು ಪೂಜೆ ಮಾಡ್ತಿದ್ವಿ. ಈಗ ನಿಮ್ ದೇವಸ್ಥಾನ ತೀರ್ಥರಾಮೇಶ್ವರ ತುಂಬಾ ಪ್ರಸಿದ್ಧಿ ಆಗಿರೋದಲ್ವಾ? ಇನ್ ಬೆಂಗಳೂರಿಂದ ಏನಾದ್ರು ಇಲ್ಲಿ ಬರ್ಬೇಕು, ಅರ್ಕೆ ತೀರಿಸ್ಬೇಕು ಅಂತ ಅವ್ರಿಗೆಲ್ಲ ರೂಮ್ ಫೆಸಿಲಿಟಿ ಎಲ್ಲ ಅಲ್ಲೇ ಮಾಡ್ಕೊಡ್ತೀರಾ? ಇತ್ತೀಚೆಗೆ ರೂಮ್ ಫೆಸಿಲಿಟಿ ಅಂದ್ರೆ ಸುಮಾರು ಅಲ್ಲಿ ದೇವಸ್ಥಾನ ಪಕ್ಕ 1-2 ರೂಮ್ ಇದ್ದು, ಏನು ಸ್ವಲ್ಪ ನಾರ್ಮಲ್ ಆಗಿ ಇದ್ಕೊಂಡು ಹೋಗ್ತೀವಿ, ನಾವೇನ್ ಸ್ಟ್ಯಾಂಡರ್ಡ್ ಮಾಡಲ್ಲ, ಹಾಗೆ ಹೀಗೆ ಅನ್ನೋರಿಗೆ ನಾವು ಅಲ್ಲಿ ಅನುಕೂಲ ಕೊಡ್ತಿದ್ದು. ಇತ್ತೀಚೆಗೆ ಯಾತ್ರಿ ನಿವಾಸ ಆಗಿದೆ, ಚೌಲ್ಟ್ರಿ ಆಗಿದೆ. ಇಲ್ಲ ನಮಗೆ ಸ್ವಲ್ಪ ಫೆಸಿಲಿಟೀಸ್ ಚೆನ್ನಾಗೇ ಬೇಕು, ನಮಗೆ ರೂಮ್ ಬೇಕು ಅಂದ್ರೆ ಯಾತ್ರಿ ನಿವಾಸದಲ್ಲಿ ಪರ್ ಡೇ 500 rupees ಮಾಡಿದ್ದಾರೆ. ಅದು ಕಮಿಟಿಯವರ ಒಳ್ಳೆ, ನಮ್ಮ ಅರ್ಚಕರ ಬರದೇನಿಲ್ಲ. ಚೌಲ್ಟ್ರಿ ಮತ್ತೆ ಯಾತ್ರಿ ನಿವಾಸ ಎರಡು ಸರ್ಕಾರ ನಿಧಿ ಕೂಡ ಬಿದ್ದಿದೆ, ಭಕ್ತರ ನೆರವು ಕೂಡ ಸಿಕ್ಕಿದೆ. ಒಂದು 16 ರೂಮ್ ಇದೆ, ಅದರಲ್ಲಿ ಅಟ್ಯಾಚ್ಡ್ ಬಾತ್, ಟಾಯ್ಲೆಟ್ ಎಲ್ಲ ಇದೆ. ಇವಾಗ ನಿಮ್ದು ತುಂಬಾ ಗ್ರ್ಯಾಂಡ್ ಪೂಜೆ ಮಾಡೋದು, ಇದು ಕೆಲವೊಂದು ದೇವಸ್ಥಾನದಲ್ಲಿ ಇದೇ ಟೈಮ್ ಇರುತ್ತೆ, ರಥೋತ್ಸವ ಅದು ಇದು ಉತ್ಸವ ಎಲ್ಲ ಚೆನ್ನಾಗಿ. ಯುಗಾದಿ ಅಥವಾ ಬಸವ ಜಯಂತಿ ಏಪ್ರಿಲ್ ಅಥವಾ ಮೇ ನಲ್ಲಿ ರಥೋತ್ಸವ ಆಗುತ್ತೆ. ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತೆ, ನಮ್ದು ವಿಶೇಷ ಅಂತೇನಿಲ್ಲ. ಅದರಲ್ಲಿ ಶಿವರಾತ್ರಿ ಮಾತ್ರ ಸಹಸ್ರನಾಮ ಇರುತ್ತೆ, ತುಂಬಾ ಜನ ಸೇರ್ತಾರೆ. ಅವತ್ತು ವಿಶೇಷವಾಗಿ ಪೂಜೆ ನಡೆಯುತ್ತೆ. ಇದು 2 ದಿನ ವಿಶೇಷವಾಗಿ. ಬೆಳಿಗ್ಗೆ ನೀವು ದೇವಸ್ಥಾನ ಓಪನ್ ಮಾಡಿ ಬಾಕ್ಲಾಕೋದು ಎಷ್ಟು ಗಂಟೆಗೆ? ಬಾಕ್ಲಾಗ ಸಂಜೆ 6 ಗಂಟೆ ಸರ್, ಡೈಲಿ ಸೋಮವಾರನೂ 6 ಗಂಟೆ, ಪ್ರತಿನಿತ್ಯ ಒಂದು 6:45, 6:30, 7 ಗಂಟೆಗೆ ನಾವು ದೇವಸ್ಥಾನ ಓಪನ್ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ. ಸಂಜೆ 6 ಗಂಟೆ.
ಮತ್ತೆ ಇನ್ನೇನಾದ್ರೂ ನಿಮ್ಮ ಅರ್ಚಕರು ಅಂದ್ರೆ ನಾವು ಒಂದ್ಸಲಿ ಬಂದಿದ್ವಿ, ಅವಾಗ ಬೇರೆ ಅರ್ಚಕರು ಇದ್ರು, ಈಗ ಬೇರೆ ಎರಡು ಮನೆ ಇದೀವಿ ಮೇಡಮ್ ನಾವು. ಎರಡು ಮನೆ, ನಮ್ ತಂದೆಯರು, ನಮ್ ಚಿಕ್ಕಪ್ಪ. ನಾವು ನಮ್ ತಂದೆಯರ ಭಾಗದಲ್ಲಿ ನಾವು 6 ಜನ ಇದೀವಿ, ಅವ್ರು ನಮ್ ಚಿಕ್ಕಪ್ಪರಿಗೆ 6 ಜನ ಇದ್ದಾರೆ. ನಾವು ಮಕ್ಳುಗಳಿಂದ ಭಾಗ ಬೇರೆ ವಾಸ ಇದೀವಿ, ಜಮೀನೆಲ್ಲ ಭಾಗ ಮಾಡ್ಕೊಂಡಿದೀವಿ, ಬಟ್ ಪೂಜೆ ಮಾತ್ರ ಬೇರೆ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಒಬ್ಬೊಬ್ರು ಮಾಡಕ್ಕಾಗಲ್ಲ ಅಲ್ಲಿ. ನಿತ್ಯ ರುದ್ರಾಭಿಷೇಕ ಇರೋದ್ರಿಂದ ಇಬ್ರು ಬೇಕೇ ಬೇಕು. ಒಬ್ರು ಅಭಿಷೇಕ ಮಾಡ್ಕೊಂಡು, ಮತ್ತೆ ಅಲ್ಲೇನಾಗಿದೆ, ರಾಮೇಶ್ವರ, ರಾಜರಾಜೇಶ್ವರಿ, ವಿಘ್ನೇಶ್ವರ, ವೀರಭದ್ರ, ಚನ್ನಕೇಶವ, ಆ ಕಡೆ ಮಜನಗುಂಡಿ ಹತ್ರ ಕಾಲಭೈರವ ಎಲ್ಲ ಇರೋದ್ರಿಂದ ಒಬ್ರಿಗೆ ಮೇಂಟೈನ್ ಆಗಲ್ಲ. ಒಬ್ರು ಎಡೆ ಮಾಡ್ಕೊಂಡು ಆಚೆ ಒಬ್ರು ಮಾಡ್ತಾರೆ, ನಾವು ಒಳಗಡೆ ರುದ್ರಾಭಿಷೇಕ ಒಬ್ರು ಮಾಡ್ಕೋಬೇಕು. ಅದೇ ಒಳ್ಳೆ ಆವರಣ ಎಲ್ಲ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ರ, ಸೂಪರ್ ಆಗಿ ಇಟ್ಕೊಂಡಿದ್ರ. ಅದ್ರಲ್ಲೂ ಕೆಲವು ಟೈಮ್ ಸರ್, ಈಗ ಭಕ್ತರುಗಳು ಕೂಡ ಕೆಲವರು ಅರ್ಥ ಮಾಡ್ಕೊಂತ ಕೆಳಗಡೆ ನೋಡ್ರಿ ಗಲೀಜ್ ಮಾಡಿದ್ರು. ಈಗ ಪುಣ್ಯ ಮಾಡಕ್ಕೆ ಅಂತ ಬರ್ತಾರೆ, ಮತ್ತೆ ಗಂಗಾದೇವಿ ಮಾಡಕ್ ಬರ್ತಾರೆ, ಅವರು ಎಲೆಗಳು ಉಟ್ಟು ಬಟ್ಟೆ ಎಲ್ಲ ನೀರಲ್ಲಿ ಬಿಡ್ತಾರೆ. ನಾವ್ ಹೇಳ್ತೀವಿ ಇದು ನದಿ ಅಲ್ಲ, ಏನೋ ಸಿಂಪಲ್ ಆಗಿ ಏನೋ ಎರಿತಾ ಇದೆ ಆ ಕಾಲ ಶತಮಾನಗಳ ಕಾಲದಿಂದ, ಗಲೀಜ್ ಮಾಡಬೇಡಿ, ಅದ್ರೊಳಗಡೆ ಬಟ್ಟೆ ಬಿಡಬೇಡಿ, ಎಲೆ ಬಿಡಬೇಡಿ ಅಂದ್ರೆ ಕೇಳಲ್ಲ, ಬಿಟ್ಟು ಹೋಗ್ತಾರೆ. ನಾವು ಆಗಿಂದಾಗಿ ಕ್ಲೀನ್. ಹೌದು, ನಾನ್ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಏನು ಅಷ್ಟು ಇರ್ಲಿಲ್ಲ, ಈಗೆಲ್ಲ ತುಂಬಾ ಬಟ್ಟೆಗಳೇ ಹಾಕ್ಬಿಟ್ಟಿದ್ದಾರೆ. ತುಂಬಾ ಏನಾಗಿದೆ ಅಂದ್ರೆ ಎಲ್ಲ ಬಿಡರು ಸ್ವಲ್ಪ ಅಟ್ರಾಕ್ಟಿವ್ ಇದೆಯಲ್ಲ, ಎಲ್ಲರಿಗೂ ಗೊತ್ತಾಯ್ತು, ಮಾಧ್ಯಮಗಳೆಲ್ಲ ಬಂತು. ಆಮೇಲೆ ಹಾಗೇನೆ ಪರಿಹಾರನು ಕೂಡ ಸಿಗುತ್ತೆ. ಹಾಗಾಗಿ ಬಿಟ್ಟು ಹೋಗ್ತಾರೆ. ನಾಗಪ್ರತಿಷ್ಠೆ ಮಾಡಿದ್ರು ಎಲ್ಲ ಮಾಡಿದ್ರೆಲ್ಲ ಬಟ್ಟೆ ಬಿಡೋದು ಅದೆಲ್ಲ ಮಾಡ್ತಾರೆ. ಬಟ್ಟೆ ಬಿಟ್ಲೆ ಅಟ್ಲೀಸ್ಟ್ ದೂರ ಮೇಲ್ಕಾರ ಗುಡ್ದುಳಿಕಾರ ಹಾಕ್ಬೇಕು, ನೀರಲ್ಲಿ ಬಿಟ್ಟು. ಆ ಕಡೆ ಎಲ್ಲ ತುಂಬಾ ಪ್ಲೇಸಸ್ ಇದೆ, ಆ ಕಡೆ ಹಾಕಿದ್ರು, ನೀರ್ನ ಬಿಟ್ಟು ಬೇರೆ ಕಡೆ ಹಾಕ್ಬೇಕು. ದೇವ್ರ ಪುಣ್ಯ ಮಾಡಿದ್ರು ಚಪ್ರ ಹಾಕಂತಾರೆ, ಅದು ಗರಿ, ಮಾವಿನ ಎಲೆ, ಬಾಳೆಕಂದು ಎಲ್ಲ ಅದ್ರೊಳಗಡೆ ಬಿಡ್ತಾರೆ. ಅದು ಗಲೀಜ್ ಮಾಡ್ತಾರೆ ವಾತಾವರಣದಲ್ಲಿ. ಆಮೇಲೆ ತುಂಬಾ ಏನು ಅರಿಯಲ್ಲ, ನದಿ ಆದ್ರೆ ಕೊಚ್ಚಿ ಹೋಗ್ಬಿಡುತ್ತೆ. ನಮ್ದೆಲ್ಲ ಸುಮಾರು ಇರೋದ್ರಿಂದ ಅದಕ್ಕೊಂದು ನೇಮ್ ಇದೆ, ಗುಪ್ತಗಾಮಿನಿ ಅಂತ ಹೇಳಿ. ಅದಕ್ಕೆ ಯಾಕೆಂದ್ರೆ ಅಲ್ಲೇ ಹುಟ್ಟಿ ಅಲ್ಲೇ ಕೊನೆಗೊಳ್ಳೋದ್ರಿಂದ ಅದಕ್ಕೆ ಗುಪ್ತಗಾಮಿನಿ ಅಂತೇಳಿ ನದಿಗೆ ಹೆಸರು, ಗುಪ್ತಗಾಮಿನಿ ನದಿ ಅಂತ. ನಿಮ್ ದೇವಸ್ಥಾನದ ಬಗ್ಗೆ ಇನ್ನು ವಿಶೇಷವಾಗಿ ಇದು ನಮ್ ನೋಡ್ತಿರೋ ಚಾನಲ್ ವೀಕ್ಷಕರಿಗೆ ಏನ್ ಹೇಳ್ಬೇಕಂತ ಅನಿಸ್ತಾ ಇದೆ ನಿಮ್ಗೆ? ಅದೇ ಮೇಡಮ್, ಇಲ್ಲಿ ಇಂಥ ಪವಿತ್ರವಾದ ಸ್ಥಳ, ಬಹಳ ಪ್ರಸಿದ್ಧವಾದ ಸ್ಥಳ, ಪಾವಿತ್ರತೆ ಇರತಕ್ಕಂಥ ಸ್ಥಳ. ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಪಾವಿತ್ರತೆ, ಆಡಂಬರ ಇಲ್ಲ, ಹೆಚ್ಚಿನ ಪಬ್ಲಿಸಿಟಿ ಬಂದಿಲ್ಲ. ಹಾಗಾಗಿ ಇದನ್ನು ಜನಗಳಿಗೆ ಆದಷ್ಟು ತಲುಪಿ, ಸುದ್ದಿ ತಲುಪಿ, ರಾಮೇಶ್ವರ ಈಗಿನ ಕಾಲದ ಲ್ಯಾಂಗ್ವೇಜ್ ಎಲ್ಲ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ದೇವಸ್ಥಾನ ಅಂತಾನೆ ಹೇಳ್ಬೋದು, ನೆಮ್ಮದಿ ಕೊಡುವಂತ ದೇವಸ್ಥಾನ. ಅಲ್ಲಿನ ವಾತಾವರಣ ನೋಡಿದ್ರೆ ಎಂತರ್ಗೂ ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳಿಬೇಕು ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಶೇಷ, ಅಲ್ಲಿ ಚಳಿ ತುಂಬಾ ಇರ್ತದೆ, ಅದಕ್ಕೆ ಚಳಿ ರಾಮೇಶ್ವರ ಅಂತಲೂ ಕೂಡ ಇನ್ನೊಂದು ಹೆಸರಿದೆ. ಎಂತ ಕಟು ಬೇಸಿಗೆನಲ್ಲೂ ಕೂಡ ಬೆಳಗಿನ ಜಾವ ಒದಿಬೇಕು ಅನ್ಸುತ್ತೆ, ಎಂತ ಕಟು ಬೇಸಿಗೆನಲ್ಲೂ. ಈ ವರ್ಷನಂತೂ ಬಿಡಿ ತುಂಬಾ ಚಳಿ. ನಾವೀಗ 1 ತಿಂಗಳಿಂದ ಧನುರ್ಮಾಸ ಪೂಜೆ ಮಾಡ್ತಿದ್ವಿ. ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿ 6-6:30 ಮಹಾಮಂಗಳಾರತಿ, ರುದ್ರಾಭಿಷೇಕನೇ ನಾವು ಮುಗಿಸ್ತೀವಿ. ಬೆಳಕರದ್ಮೇಲೆ ಮತ್ತೆ ಪೂಜೆ ಇಟ್ಕೊಳಲ್ಲ, ಆ ಟೈಮ್ ರುದ್ರಾಭಿಷೇಕನೂ ಮುಗಿಸ್ತೀವಿ. ಹಾಗಾಗಿ ಈ ವರ್ಷ ಅಂತೂ ತುಂಬಾ ಚಳಿ ಇದೆ. ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಅರ್ಕೆ ಇಟ್ಕೊಳ್ಳೋದು ಬೇರೆ ಬೇರೆ ತರ ಇರುತ್ತೆ. ನಿಮ್ ದೇವಸ್ಥಾನ ಅರ್ಕೆ ಕಟ್ಕೊಳ್ಳೋದು ಯಾವ ತರ ಕಟ್ಕೊಳ್ಳೋದು ಅಂತ? ಏನಿಲ್ಲ ಮೇಡಮ್, ರುದ್ರಾಭಿಷೇಕ ಮಾಡಿಸ್ತೀವಿ ಅಂತ ಕಟ್ಕೋಬಹುದು. ಅಲ್ಲ ಅರ್ಕೆ ಕಟ್ಕೊಳ್ಳೋ ರೀತಿ ಅಂದ್ರೆ ಏನ್ ಕಾಯಿನ್ ಹಾಕ್ಬಿಟ್ಟು ಆತರ ಅರ್ಕೆ ಏನಿಲ್ಲ ಮೇಡಮ್, ಅವ್ರ ಮನೆಯಲ್ಲಿ ಏನಾಗುತ್ತೆ, ಈಗ ಮನೆಯಲ್ಲಿ ಇರ್ತಾರೆ, ಏನೋ ತೊಂದರೆ ಬರುತ್ತೆ, ಬರ್ತೀವಿ ಕಣಪ್ಪ ಅಂತ ಅವಾಗ ಮುಖ ತೊಳ್ಕೊಂಡು ಪೂಜೆ ಮಾಡಿ ಒಂದು ಕಾಯಿನ್ ಕಟ್ಟಿರ್ತಾರೆ. ಅದು ಪ್ರತೀತಿ, ಅದು ಪದ್ಧತಿ ಇದೆ. ಬಟ್ ಮನಸ್ಸಿನಲ್ಲಿ ಮಾಡ್ಕೊಂಡ್ರು ಕೂಡ ನಮ್ಮ ತೀರ್ಥರಾಮೇಶ್ವರ ಏನ್ ಕಟ್ಟಿರ್ಬೇಕು ಅಂತಿಲ್ಲ, ಬಂದು ಕೈ ಮುಗಿದು ಹೋಗ್ಬೋದು. ಇಲ್ಲ ಅಲ್ಲೇ ನಿಂತ್ಕೊಂಡು ಈ ತರ ನನ್ನ ಕಷ್ಟ ಪರಿಹಾರ ಆದ್ರೂ ಬರ್ತೀನಿ ಕಣಪ್ಪ, ರುದ್ರಾಭಿಷೇಕ ಮಾಡ್ತೀನಿ ಅಂತೆಲ್ಲ, ಕುಂಕುಮಾರ್ಚನೆ ಮಾಡ್ತೀನಿ, ಇಲ್ಲ ಅವ್ರ ಶಕ್ತಿ ಏನಾದ್ರು ಕಾಣಿಕೆ ಕೊಡ್ತೀನಿ ಅಂತೆಲ್ಲ ಮಾಡ್ಕೋಬಹುದು ಮೇಡಮ್. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಕಾಫಿ ಕುಡಿ. ಇಲ್ಲಿ ಅರ್ಚಕರದ ನಂಬರ್ ಬೇಕಾಗತ್ತೆ ಅಂತ ಇಲ್ಲಿ ನಂಬರ್ ಕೂಡ ಹಾಕಿರ್ತೀನಿ. ಹಾಗೆ ದೇವರ ದರ್ಶನ ತಗೊಂಡು ಎಡಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಮೆಟ್ಲುಗಳು ಕಾಣಿಸುತ್ತೆ. ಈ ಮೆಟ್ಲುಗಳನ್ನ ಒಂದು ಪಾರ್ಟ್ ಮೆಟ್ಲುಗಳನ್ನ ಇಳಿದಾಗ ನಮ್ಗೆ ಇಲ್ಲಿ ನವಗ್ರಹ ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಭಕ್ತಾದಿಗಳು ನವಗ್ರಹಕ್ಕೆ ಸುತ್ತಾಕಿ ಹೋಗ್ತಾ ಇದ್ದಾರೆ. ನಾನು ಇಳಿತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಎಂತ ಲಂಗ ಹಾಕಿದ್ದೆ, ಅದು ಹಿಡಿತಿತ್ತು ಕಾಲಿಗೆ, ಸೊ ಹಂಗಾಗಿ ನಿಧಾನ ಆಗ್ತಿತ್ತು. ನೋಡಿ, ಇದೆ ನವಗ್ರಹ ದೇವಸ್ಥಾನ. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಇಲ್ಲಿ ಇರೋದು ಅದು. ಮತ್ತೆ ಇಲ್ಲೊಂದು ಪೋರ್ಷನ್ ಮೆಟ್ಲು ಇಳಿತಾ ಇದ್ದಾಗ ನನಗೆ ಸಾಯಿಬಾಬಾ ಹಾಗೆ ಲಿಂಗ ಯಾರೋ ಪೂಜೆ ಮಾಡಿದ್ರು ತಂದಿಟ್ಟು ಹೋಗಿದ್ರು ಅನ್ಸುತ್ತೆ. ನಾನು ನಮ್ಮ ಯಜಮಾನ್ರಿಗೆ ಅಪ್ಪಿ ಇದು ಮನೆಗೆ ತೊಗೊಂಡು ಹೋಗೋಣ, ಲಿಂಗ ಅಂದರೆ ನಂಗೆ ಇಷ್ಟ ಅಲ್ವ, ಅದಕ್ಕೆ ಮನೆಗೆ ತೊಗೊಂಡು ಹೋಗೋಣ ಅಂದೆ. ಅವ್ರು ಹಾಗೆಲ್ಲ ಬೇರೆಯವ್ರು ತಂದಿಟ್ಟಿದ್ದು ನಾವು ತೊಗೊಂಡು ಹೋಗ್ಬಾರ್ದು, ನೀವು ಹೊಸದೇ ಕೊಡಿಸ್ತೀನಿ ಬಿಡು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮೆಟ್ಲು ಇಳಿದ್ವಿ. ನೀರು ತುಂಬಾ ಕಮ್ಮಿ ಇತ್ತು. ಇದು ಉದ್ಭವ ಗಂಗೆ ಅಂತ ಹೇಳಿ, ಈ ನೀರು ಇಲ್ಲಿಗೆ ತಾನಾಗಿ ತಾನೇ ಉಟ್ಕೊಂಡಿರೋದು, ಯಾವ ನದಿಯಿಂದನೂ ಬಂದಿದ್ದಲ್ಲ, ತಾನಾಗಿ ತಾನೇ ಉಟ್ಕೊಂಡು
ಸ್ವಲ್ಪ ದೂರ ಅಂದರೆ ಒಂದು 500 ಮೀಟ್ರ್ ಅಷ್ಟೇ ಹರಿಯುತ್ತೆ. ಏನಂತಂದರೆ ಈ ನೀರು ತುಂಬ ತಿಳಿಯಾಗಿರುತ್ತೆ, ಅಂದರೆ ಏನು ಗಲೀಜಿರಲ್ಲ, ಅಷ್ಟು ಪ್ಯೂರ್ ವಾಟರ್ ಆಗಿರುತ್ತೆ ಮತ್ತು ತುಂಬ ಸ್ವೀಟಾಗಿರುತ್ತೆ ನೀರು. ನೋಡಿ ಇಲ್ಲಿ ಹರಕೆ ಕಟ್ಕೊಂಡಿರೋರು ಹರಕೆ ತೀರಿಸಿರೋ ನಾಗರಕಲ್ಲುಗಳು ಎಷ್ಟು ಜೋಡಿಸಿದ್ದಾರೆ ಅಂತ ಹೇಳಿ. ಇಲ್ಲಿ ಜಾಗನೇ ಇಲ್ಲ ನಾಗರಕಲ್ಲು ಮಾಡೋಕ್ಕೆ, ಇಲ್ಲ ನಾಗರಕಲ್ಲು ಹಾಕೋಕ್ಕೆ. ನೋಡಿ ಎಷ್ಟೊಂದು ಹಾಕಿದ್ದಾರೆ. ಮತ್ತು ನೋಡಿ ನೀರು ತೋರಿಸ್ತೀನಿ, ಎಷ್ಟು ಪ್ಯೂರ್ ಆಗಿದೆ ನೀರಂದರೆ ಅಷ್ಟು ಪ್ಯೂರ್ ಆಗಿದೆ. ಮೊದಲು ನಾವು ಬಂದಾಗ ಇನ್ನೂ ಜೋರು ಬರ್ತಿತ್ತು ನೀರು, ಅಲ್ಲಿ ಡ್ಯಾಮಲ್ಲೆಲ್ಲ ಬರ್ತಾಯಿತ್ತು ನೀರು. ಆ ಕಡೆ ಡ್ಯಾಮ್ ಕಟ್ಟಿದ್ದಾರೆ, ಅಲ್ಲಿಂದನೂ ಜೋರು ನೀರು ಬರ್ತಾಯಿತ್ತು. ನೋಡಿ ಎಷ್ಟು ತಿಳಿಯಾಗಿದೆ ನೀರು ಅಂತೇಳಿ. ಮೀನುಗಳು ಇಲ್ಲ ಮೀನುಗಳಿದೆಯಾ ಅಂತ ಕೇಳಿಬಿಡಿ, ಮೀನುಗಳಿಲ್ಲ. ಮತ್ತು ನೋಡಿ ಎಷ್ಟು ಪ್ಯೂರ್ ಆಗಿದೆ ನೀರು. ಇದು ತಾನೇ ಈ ದೇವಸ್ಥಾನದ ಮುಂದೆ ತಾನೇ ಹುಟ್ಟಿ ತಾನೇ ಹರಿಯೋದಿದು. ನೋಡಿ ಎಷ್ಟು ನೀಟಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಕೋಲ್ಡ್ ಇರಲಿಲ್ಲ ನೀರು. ಈ ವೆದರ್ಗೆ ತುಂಬ ಕೋಲ್ಡ್ ಇರಬೇಕು ನೀರು, ಆದರೆ ಬಟ್ ಇದು ಕೋಲ್ಡ್ ಇರಲಿಲ್ಲ, ನಾರ್ಮಲ್ ವಾಟರ್ ಥರನೇ ಇತ್ತು. ಅದೊಂದು ವಿಶೇಷ ಅನ್ನಿಸ್ತು ನನಗೆ. ಮತ್ತು ಏನಂದರೆ ಇಲ್ಲಿ ಗಂಗಮ್ಮ ಮಾಡೋರು, ಮತ್ತೊಂದು ಮಾಡೋರು ಎಲ್ಲ ಬಟ್ಟೆಗಳನ್ನೆಲ್ಲ ಅಲ್ಲೆಲ್ಲ ಸ್ವಲ್ಪ ಫೋಟೋಸು ಎಲ್ಲ ತೊಗೊಂಡು ಹೊರಟ್ವಿ. ಬಟ್ ತುಂಬಾ ಗಲೀಜು ಮಾಡಿದ್ರು. ದಯವಿಟ್ಟು ಯಾರ ಹತ್ರ ಗಲೀಜೆಲ್ಲ ಮಾಡಬೇಡಿ. ಇಲ್ಲೆಲ್ಲ ಫೋಟೋ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನಾವು ಅವರು ಇಲ್ಲಿ ಊಟ ಮಾಡಿ ಅಂತ ಕರೆದ್ರು ಪ್ರಸಾದಕ್ಕೆ. ಇಲ್ಲ, ನಾವು ಬಾಳೆಹಣ್ಣೆಲ್ಲ ತಿಂದ್ವಿ, ಪೂಜಾರಿ ಕೊಟ್ಟಿದ್ರು, ಅದೇ ಸಾಕಾಯಿತು, ಬೇಡ ಅಂತ ಹೇಳಿದ್ವಿ. ಇವರು ಬಂದು 15 ವರ್ಷದಿಂದ ಇಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದಾರೆ. ಪ್ರಸಾದ ಥರ ಇಲ್ಲಿ ಊಟ ಕೊಡ್ತಾರೆ. ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಇಲ್ಲೇ ನೆಲದ ಮೇಲೆ ಕುತ್ಕೊಂಡು ಬಾಳೆ ಎಲೆ ಊಟ ಕೊಡ್ತಾರೆ. ನನಗಂತೂ ಖುಷಿ ಆಯಿತು, 15 ವರ್ಷದಿಂದ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ದೇವ್ರ ಸೇವೆ ಮಾಡೋದ್ರಲ್ಲೂ ಎಷ್ಟು ಖುಷಿ ಇರುತ್ತೆ ಅಲ್ವಾ. ನನಗಂತೂ ತುಂಬಾ ಖುಷಿಯಾಗಿ ಅವ್ರನ್ನ ಮಾತಾಡಿಸಿ ಹೊರಟ್ವಿ ನಾವು. ನೋಡಿ ಇದೇ ಕಲ್ಯಾಣ ಮಂಟಪ, ಇಲ್ಲಿ ಮದುವೆ ಮಾಡೋರು ಮಾಡ್ಬೋದು. ಇಲ್ಲಿ ಹೊರಟ್ವಿ ನಾವು. ನೋಡಿ ಈ ಪ್ಲೇಸ್ ನಾನು ಹೇಳ್ತಾ ಇದ್ನಲ್ಲ, ತುಂಬ ಚೆನ್ನಾಗಿರೋ ಪ್ಲೇಸ್ ಅಂತ. ನೋಡಿ ಇದೆ ಯಾವ ಚಿಕ್ಕಮಂಗ್ಳೂರು ಅಲ್ಲ, ನಾವು ಇವಾಗ ಬಂದು ವಾಪಸ್ ಮೊಬೈಲ್ನಲ್ಲಿ ವಿಡಿಯೋ ನೋಡೋಕ್ಕಿಂತ ನಾನು ಹೇಳ್ತಿದ್ನಲ್ಲ ಫೋಟೋ ಎಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲಿ. ನಿಮಗೆ ಇದೆ ಇದು ತುಂಬಾನೇ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೀಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋನ ಮಸಾಲೆ ಪೂರಿ ತಿಂತ ಈ ವಿಡಿಯೋ